ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಮಂಜುಳಾ ಬಾಬು ಸುಬ್ಬಣ್ಣವರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ನಿಮಗೆ ನಿಮ್ನ ದರ್ಪಣದ ಎದುರಿಗೆ ಒಂದು ವಸ್ತುವನ್ನು ಅನಂತ ದೂರದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ನಿಮ್ನ ದರ್ಪಣ ಎದುರಿಗೆ ಅನಂತ ದೂರದಲ್ಲಿ ಒಂದು ವಸ್ತುವನ್ನು ಇರಿಸಿದಾಗ ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಸಂಗಮ ಬಿಂದು F ದ ಮೂಲಕ ಹಾಯ್ದು ಹೋಗುತ್ತದೆ. ಅದೇ ರೀತಿ ವಸ್ತುವಿನಿಂದ ಹೊರಡುವ ಇನ್ನೊಂದು ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ದರ್ಪಣದಲ್ಲಿ ಪತನಗೊಂಡು ಪ್ರತಿಫಲಿಸಿದ ನಂತರ ಸಂಗಮ ಬಿಂದು F ದ ಮೂಲಕ ಹಾಯ್ದು ಹೋಗುತ್ತದೆ. ಅಂದರೆ ಈ ಎರಡೂ ಕಿರಣಗಳು ಸಂಗಮ ಬಿಂದುವಿನಲ್ಲೇ ಒಂದಕ್ಕೊಂದು ಛೇದಿಸುವುದರಿಂದ ಪ್ರತಿಬಿಂಬವು ಇಲ್ಲಿಯೇ ಉಂಟಾಗಿರುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣಗಳೆಂದರೆ ಮೊದಲನೆಯದಾಗಿ ಸ್ಥಾನ, ಸಂಗಮ ಬಿಂದು F ನಲ್ಲಿಯೇ. ಎರಡನೆಯದಾಗಿ ಗಾತ್ರ, ಅತ್ಯಂತ ಚಿಕ್ಕದು ಅಂದರೆ ಚುಕ್ಕೆ ಗಾತ್ರ. ಮೂರನೆಯದಾಗಿ ಸ್ವಭಾವ, ತಲೆ ಕೆಳಗಾಗಿದ್ದು ಸತ್ಯ ಪ್ರತಿಬಿಂಬವಾಗಿದೆ. ಅಂದರೆ ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆ ಹಿಡಿಯಬಹುದು. ಧನ್ಯವಾದಗಳು.